ನಮಸ್ಕಾರ ಸ್ನೇಹಿತರೆ, ವಂಶಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೂಲಂಗಿ ಬೇಳೆ ಸಾರು ಮಾಡೋದು ಹೇಗೆ ಅಂತ ನೋಡೋಣ. 1 ಕಪ್ ಬೇಳೆ, 2 ಮೂಲಂಗಿ, 2 ಟೊಮೊಟೊ, ಒಂದು ಕುಕ್ಕರಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೀರು ಬಿಸಿ ಆಗಬೇಕು, ಅದಕ್ಕೆ ನೀರು ಇಟ್ಕೊಂಡಿದ್ದೀನಿ. 100-150 ಗ್ರಾಮ್ ಐತೆ ಬೇಳೆ. ಇದು 4 ಜನಕ್ಕೆ ಸರಿ ಹೋಗುತ್ತೆ. 4 ಜನಕ್ಕೆ 2 ಟೈಮ್ ಆಗುತ್ತೆ. ಒಂದು 6-7 ಜನ ಊಟ ಮಾಡ್ಬೋದು ಈ ಸಾಂಬಾರಲ್ಲಿ. ಇಷ್ಟು ನೀರು ಬಿಸಿಯಾಗೈತೆ. ತೊಳೆದಿರೋಂಥ ಬೇಳೆ, ಎರಡು ಟೊಮೊಟೊ ಕಟ್ ಮಾಡಿರೋದು, ಮೂಲಂಗಿ. ಈ ಥರ ಬಿಸಿಯಾಗಿರೋ ನೀರಿಗೆ ಹಾಕಿದ್ರೆ ತುಂಬ ಬೇಗ ಬೇಯುತ್ತೆ ಬೇಳೆ ಎಲ್ಲ. ಬೇಳೆ ಬೆಂದಷ್ಟು ಸಾಂಬಾರು ಟೇಸ್ಟ್ ಬರುತ್ತೆ. ಫಿಲ್ಟ್ರ್ ನೀರಿಗೆ ಹಾಕ್ಕೊಳ್ಳಿ, ಇನ್ನೂ ಬೇಗ ಬೇಯುತ್ತೆ. ನಾನು ಫಿಲ್ಟ್ರ್ ನೀರೇ ಹಾಕ್ಕೊಳ್ಳೋದು. ಕಟ್ ಮಾಡಿರೋ ಈರುಳ್ಳಿ ಅರ್ಧ. ನಾನು ಒಗ್ಗರಣೆಗೆ ಈರುಳ್ಳಿ ಹಾಕಲ್ಲ, ಸಾಂಬಾರಿಗೆ ಹಾಕ್ಕೊತೀನಿ. ಚೆನ್ನಾಗಿ ಬೇಯುತ್ತಲ್ಲ, ಅದ್ರ ಜೊತೆ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವು, ಮೂರು ಸ್ಪೂನ್ ಸಾಂಬಾರು ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಕುಕ್ಕರ್ ಕ್ಯಾಪ್ ಹಾಕ್ಕೊಂಡಿದ್ದೀನಿ. ಅಷ್ಟರಲ್ಲಿ ಕುಕ್ಕರ್ ಕೂಗೋಷ್ಟರಲ್ಲಿ 3 ಕೂಗಿದ್ರೆ ಸಾಕು. ಅಷ್ಟರಲ್ಲಿ ಅನ್ನ ಮುದ್ದೆ ಮಾಡ್ಕೊತೀನಿ. ಮುದ್ದೆ ನೀರಿಟ್ಕೊಂಡಿದ್ದೀನಿ. ಈ ಥರ ಬಂದೈತೆ. ಅದಕ್ಕೆ ರಾಗಿ ಹಿಟ್ಟು, ಈ ಥರ ಮುದ್ದೆ ಕೋಲಲ್ಲಿ ತಿರುಗಿಸಿದ್ದಾದಮೇಲೆ 1 ನಿಮಿಷ ಬೆಂದರೆ ಸಾಕು. ಅಷ್ಟರಲ್ಲಿ ಸಾಂಬಾರು ರೆಡಿಯಾಗೈತೆ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದೈತೆ. ಬೇಳೆ ಟೊಮೊಟೊ ಎಲ್ಲ ಒಂದು ಹದವಾಗಿ ಬೆಂದೈತೆ. ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತೀನಿ. ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ, ಅರ್ಧ ಸ್ಪೂನು ಸಾಸಿವೆ, ಸ್ವಲ್ಪ ಕರಿಬೇವು, ಜಜ್ಜಿರೋಂಥ ಬೆಳ್ಳುಳ್ಳಿ ಇಷ್ಟ ಆಗದೇ ಇರೋರು ಹಿಂಗು ಕೂಡ ಹಾಕಬಹುದು. ಒಣಗಿದ ಮೆಣಸಿನ್ಕಾಯಿ ಒಂದು 4, ಒಂದು 15 ನಿಮಿಷ ಫ್ರೈ ಮಾಡ್ಕೊಂಡಿರ್ತೀನಿ. ಬೆಳ್ಳುಳ್ಳಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ, ಅದನ್ನು ಬೇಗ ಎಣ್ಣೆ ಅಲ್ವಾ, ಸ್ವಲ್ಪ ಬೇಗ ಆಗೋಗುತ್ತೆ. ಆಗೈತೆ. ಸಾಂಬಾರಿಗೆ ಹಾಕ್ಕೊತೀನಿ. ಮತ್ತು ಸ್ಟವ್ ಅಂಟಿಸ್ಕೊಂಡು ಸ್ಟವ್ ಉರಿ ಕಮ್ಮಿ ಇಟ್ಕೊತೀನಿ. 1-2 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ನಿಮಗಿಷ್ಟು ತಿಕ್ಕಾಗಿ ಬೇಡ ಅಂದರೆ ಸ್ವಲ್ಪ ನೀರು ಹಾಕ್ಕೋಬೋದು. ನಮಗಿಷ್ಟು ಬೇಕು.
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ತಿರುಗಿಸ್ಬಿಟ್ಟು ನೋಡಿ ಎಲ್ಲ ಚೆನ್ನಾಗಿ ಬೆಂದೈತೆ. ಸ್ಟವ್ ಆಫ್ ಮಾಡ್ಕೊತೀನಿ. ನೋಡಿ ಎಲ್ಲ ಎಷ್ಟು ಚೆನ್ನಾಗಾಗೈತೆ, ತುಂಬ ಚೆನ್ನಾಗಿರುತ್ತೆ. ಸಾರು, ಮುದ್ದೆ, ಅನ್ನ ಎಲ್ಲ ರೆಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ.